ಪಾರ್ಲಿಮೆಂಟ್ ಚುನಾವಣೆ ಬರೋವರೆಗೂ ನಾನು ಹೈಲೈಟಲ್ಲಿ ಇರಬೇಕು, ನ್ಯಾಷನಲ್ ಹೈವೇನಲ್ಲಿ ನಾನು ಓಡಾಡಬೇಕು, ನಂದೇ ತೀರ್ಮಾನ, ನಾನಿದ್ರೆ ಈ ಸರ್ಕಾರ, ನಾನಿಲ್ಲ ಅಂದರೆ ಈ ಸರ್ಕಾರ ಇಲ್ಲ. ಯಾಕಂದರೆ ಹೇಳ್ಬಿಟ್ಟಿದ್ದಾರೆ, ಮೊನ್ನೆ ತುಮಕೂರಲ್ಲಿ ರಾಜಣ್ಣ ಅಂತ ಕಾಂಗ್ರೆಸ್ಸಿನ ಹಿರಿಯ ಮುಖಂಡರು ಹೇಳಿದ್ದಾರೆ, ಸಿದ್ದರಾಮಯ್ಯನಿಲ್ಲ ಅಂದರೆ ಈ ಸರ್ಕಾರನೇ ಇಲ್ಲ ಅಂತ ಹೇಳಿದ್ದಾರೆ. ಈ ಥರದ ಒಂದು ಗೊಂದಲದ ಹೇಳಿಕೆಗಳು ಮತ್ತು ಮುಖ್ಯಮಂತ್ರಿಯನ್ನೇ ಕಾಂಗ್ರೆಸ್ ಪಾರ್ಟಿಯ ಕೆಲವು ನಾಯಕರುಗಳು ರಾಜೀನಾಮೆ ಕೊಟ್ಟು ಹೋಗು ಅಂತ ಹೇಳಿದ್ದಾರೆ. ಅಂದರೆ ಕಾಂಗ್ರೆಸ್ ಅವರೇ ಮುಖ್ಯಮಂತ್ರಿನ ರಾಜೀನಾಮೆ ಕೊಟ್ಟು ಹೋಗುವಂದಮೇಲೆ ಈ ಸರ್ಕಾರಕ್ಕೆ ಏನು ನೈತಿಕ ಅಧಿಕಾರ ಇದೆ? ಇಲ್ಲಿ ನೋಡಿದ್ರೆ ದಿನನಿತ್ಯ ಮಾಧ್ಯಮದಲ್ಲಿ ಈ ಸರ್ಕಾರ ಇರ್ತೈತೋ ಹೋಗ್ತೈತೋ, ಎಷ್ಟು ಜನ ಶಾಸಕರು ಆಬ್ಸೆಂಟ್ ಆಗ್ತಾರೆ, ಎಷ್ಟು ಜನ ಬರ್ತಾರೆ, ಬಡ್ಜೆಟ್ ಮೊನ್ನೆ ಆಗ್ತೈತೋ ಇಲ್ಲೋ, ಈ ಥರದ್ದೆಲ್ಲ ಗೊಂದಲ ಇದೆ. ಅದರಿಂದ ರಾಜ್ಯಪಾಲರಿಗೆ ಈ ಸರ್ಕಾರ ಭದ್ರ ಸುಭದ್ರ, ಈ ಸರ್ಕಾರ ನಡೀತೈತೆ ಅಂತ ಓದೋ ಅಂಥದ್ದಕ್ಕೆ ಯಾವುದೇ ದಾರಿ ಇಲ್ಲ. ತಪ್ಪು ದಾರಿಗೆ ರಾಜ್ಯಪಾಲರ ಭಾಷಣ ಹೋಗಬಾರ್ದು, ತಪ್ಪು ಸಂದೇಶ ರಾಜ್ಯದ ಜನತೆಗೆ ಹೋಗಬಾರ್ದು ಅನ್ನೋ ದೃಷ್ಟಿಯಿಂದ BJP ರಾಜ್ಯಪಾಲರಿಗೆ ನೀವು ಓದಬೇಡಿ, ಇದೆಲ್ಲ ಬೊಗಳೆ ಸುಳ್ಳು, ಆದ್ದರಿಂದ ಆ ಭಾಷಣ ಓದೋ ಅವಶ್ಯಕತೆ ಇಲ್ಲ. ಯಾವತ್ತೂ ಈ ಸರ್ಕಾರಕ್ಕೆ ಬಹುಮತ ಇಲ್ಲ ಅಂತ ಜಗಜ್ಜಾಹೀರಾತಾಗಿದೆ ಅಂಥ ಒಂದು ಬಡ್ಜೆಟ್ಟಿನ ಈ ಅಧಿವೇಶನದ ಭಾಷಣವನ್ನು, ಜಂಟಿ ಭಾಷಣವನ್ನು ಓದುವಂಥದ್ದು ಸರಿಯಲ್ಲ ಅಂತೇಳಿ ಪಕ್ಷ ತೀರ್ಮಾನ ತೆಗೆದುಕೊಂಡಿದ್ದೀರಿ. ಅದರ ಪ್ರಕಾರ ಇವತ್ತು ನಾವು ಪ್ರತಿಭಟನೆಯನ್ನು, ಹೋರಾಟವನ್ನು ನಾವು ಮಾಡಿದ್ದೀರಿ. ನಮ್ಮ 10 ರೂಪಾಯಿ ಶಾಸಕರೇನಿದ್ದಾರೆ ಅವರು ಸಿದ್ದರಾಮಯ್ಯನವರ ಗುಂಪ, ಪರಮೇಶ್ವರ ಗುಂಪ, DK ಶಿವಕುಮಾರ್ ಗುಂಪ, ಯಾವ ಗುಂಪು ಅಂತ ನಾವು ಹುಡುಕ್ತಾ ಇದ್ದೀರಿ ಬ್ಯಾಟ್ರಿ ಹಾಕೊಂಡು. ಅವ್ರು ಯಾರ ಅಣತಿಯ ಮೇಲೆ ಇದೆಲ್ಲ ಕೆಲಸ ಮಾಡ್ತಾ ಇದ್ದಾರೆ, ಕಾಂಗ್ರೆಸ್ ನಾಯಕರು ಯಾರು ಅದರಿಂದ ಇದ್ದಾರೆ ಅಂತ ನಾವು ಹುಡುಕ್ತಾ ಇದ್ದೀರಿ. ಅದರಿಂದ ಈ ಸರ್ಕಾರ ಬೀಳಬೇಕಾದ್ರೆ BJP ಏನು ಅವಶ್ಯಕತೆ ಇಲ್ಲ, ಸರ್ಕಾರ ಕಾಂಗ್ರೆಸ್ ಅವರೇ ಉಳಿಸ್ತಾರೆ. ಯಾಕಂದರೆ ಡೈರೆಕ್ಟಾಗಿ ಸ್ಟೇಟ್ಮೆಂಟ್ ಮುಖ್ಯಮಂತ್ರಿ ರಾಜೀನಾಮೆ ಕೊಡು ಅಂತ ಕೇಳಿದಾರಲ್ಲ ನಿನ್ನೆ ತುಮಕೂರಲ್ಲಿ. ಅದರಿಂದ ಈ ಸರ್ಕಾರ ಕಾಂಗ್ರೆಸ್ ಅವರು ಬೀಳಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇರೋದ್ರಿಂದ, ಅವರ ಒಳಜಾಳಗದಿಂದ BJP ಇದಕ್ಕೆ ಏನು ಎಂಟ್ರಿ ಆಗಲ್ಲ. ಕುಮಾರಸ್ವಾಮಿ ಅವರು ಹೇಳ್ತಾರೆ, ಪ್ರತಿನಿತ್ಯ ಕಾಂಗ್ರೆಸ್ನ ಶಾಸಕನ BJP ಅವರು ಸಂಪರ್ಕಿಸ್ತಾ ಇದ್ದಾರೆ, ಅವರು ದುಡ್ಡು ಎಷ್ಟು ಡಿಮ್ಯಾಂಡ್ ಮಾಡ್ತಿದ್ರು ಅಂದ್ರೆ ಕೇಳಿದ್ರೆ ಶಾಕ್ ಆಗ್ತೀರಾ ಅಂತ ಹೇಳ್ತಿದ್ದಾರೆ. ಇವತ್ತು ದುಡ್ಡಿರೋದು ಯಾರ ಹತ್ರ? ಸರ್ಕಾರ ನಡೆಸೋರ ಹತ್ರ. ನಾವು ಸರ್ಕಾರ ಬಿಟ್ಟು 6 ವರ್ಷ ಆಗಿದೆ. ನಾವು ಹಿಂದೆ ಕಾಂಗ್ರೆಸ್ ಸರ್ಕಾರ ಇತ್ತು, ಅವ್ರ ಹತ್ರ ದುಡ್ಡು ಇರಬೇಕು. ಇಲ್ಲ, ಈಗ ಸರ್ಕಾರ ಮಾಡ್ತಾ ಇರೋ ಕಾಂಗ್ರೆಸ್ JDS ಹತ್ರ ದುಡ್ಡು ಇರಬೇಕು. ಅಧಿಕಾರ ನಡೆಸೋರು ಹಣದ ಬಲದಿಂದ ಈ ಮಾತುಗಳನ್ನು ಆಡ್ತಾ ಇದ್ದಾರೆ. ಆ ಥರದ್ದು ಯಾವುದೇ ದಾಖಲೆಗಳಿದ್ರೆ ಬಿಡುಗಡೆ ಮಾಡಿ. ಇಲ್ಲ, ಪಕ್ಷದಲ್ಲಿ ಇನ್ನೂ ಆ ಥರದ್ದೇನೂ ತೀರ್ಮಾನ ಆಗಿಲ್ಲ. ಈಗ ಸಭೆ ಸೇರ್ತಾ ಇದ್ದೀರಿ. ಇದು ಇದು ಗಣ್ಯರಿಗೆ ವಂದನೆ ಸಲ್ಲಿಸಿದ ಮೇಲೆ ನಾವು ಇಲ್ಲಿ ಯಡಿಯೂರಪ್ಪ ಇನ್ನು